ದತ್ತಗುರು ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಪಾಠಶಾಲಾ ಅಕಾಡೆಮಿ. ನಿನ್ನೆ ಕ್ಲಾಸ್ ನಂಬರ್ 10 ನಾವು ಏನ್ ಸ್ಟಡಿ ಮಾಡಿದ್ವಿ, ಟೆನ್ಸಸ್ ಅಂದ್ರೆ ಏನು, ಅದರೊಳಗೆ ಫಸ್ಟ್ ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಈಗ ಕ್ಲಾಸ್ ನಂಬರ್ 11 ನಾವು ಏನ್ ಸ್ಟಡಿ ಮಾಡ್ತಿದ್ವಿ, ಪ್ರೆಸೆಂಟ್ ಟೆನ್ಸ್ ಒಳಗಿನ ಎರಡನೇ ಟೈಪು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ, ಈಗ ನೀವು ಯಾವ್ದೋ ಒಂದು ಕೆಲಸನ ಮಾಡ್ತಿರ್ತೀರಿ, ಬಟ್ ಅದಿನ್ನೂ ಕಂಪ್ಲೀಟ್ ಆಗಿರೋದಿಲ್ಲ. ಅದನ್ನ ನೀವು ಹೇಗೆ ಹೇಳ್ತೀರಾ ಅನ್ನೋದೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸಿಂಪಲ್ ಆಗಿ ಈಗ ನಾನೇನ್ ಮಾಡ್ತಿದ್ದೀನಿ, ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ, ಯಾರೋ ಬಂದು ನನ್ ಕೇಳ್ತಾರ ಏನ್ ಮಾಡ್ತಿದ್ದೀರಿ ನೀವು, ವಾಟ್ ಆರ್ ಯು ಡೂಯಿಂಗ್ ಅಂತಂದ್ರೆ, ಐ ಆಮ್ ಸ್ಪೀಕಿಂಗ್ ವಿತ್ ಸ್ಟೂಡೆಂಟ್ಸ್. ಐ ಆಮ್ ಸ್ಪೀಕಿಂಗ್ ವಿತ್ ಸ್ಟೂಡೆಂಟ್ಸ್ ಅಂದ್ರೆ ನಾನು ವಿದ್ಯಾರ್ಥಿಗಳ ಹತ್ರ ಮಾತನಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಾತು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಂಗಾಗಿ ಯಾವ ವರ್ಕ್ ಕಂಪ್ಲೀಟ್ ಆಗಿಲ್ವಲ್ಲ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬರ್ತದೆ. ಅಂದ್ರೆ ಯಾವ್ದು ಕಂಪ್ಲೀಟ್ ಆಗಿಲ್ಲ ಅಥವಾ ಯಾವ್ದು ಕಂಟಿನ್ಯೂ ಆಗಿದೆ, ಯಾವ ವರ್ಕ್ ಕಂಟಿನ್ಯೂ ಇದೆ, ಸೊ ಅದನ್ನ ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹಾಕ್ತಿವಿ. ಸೊ ಇದಕ್ಕೆ ಒಂದು ಫಾರ್ಮುಲಾನು ಐತಿ. ಏನ್ಪಾ ಅಂತಂದ್ರ, ಫಾರ್ ಎಕ್ಸಾಂಪಲ್ ನಮ್ಗ ಹೋದ್ ಫಾರ್ಮುಲಾದೊಳಗ ಹೆಲ್ಪಿಂಗ್ ವರ್ಕ್ ಬಂದಿದ್ದಿಲ್ರಿ, ನಿಮ್ಗೆ ನೆನಪಾಯ್ತು ಬಿಟ್ಟದ ಗೊತ್ತಿಲ್ಲ. ಬಟ್ ಇನ್ ಮೇಲಿಂದ ಹೆಲ್ಪಿಂಗ್ ವರ್ಕ್ ಬಹಳ ಇಂಪಾರ್ಟೆಂಟ್. ಆ ಹೆಲ್ಪಿಂಗ್ ವರ್ಕ್ ಮೇಲೆ ನಿಮ್ಗ ಇದು ಯಾವ ಟೆನ್ಸ್ ಅಂತಂದ ಗೊತ್ತಾಗ್ಬಿಡ್ತತಿ. ಸೊ ಹಂಗಾಗಿ ಅದನ್ನ ಪ್ರೆಸೆಂಟ್ ಟೆನ್ಸ್ ಮುಗಿದ ಮೇಲೆ ಹೇಳ್ತಾನೆ ನಾನು ಅವ್ ಯಾವ ಅಂತಂದ. ಈಗ ಸದ್ಯ ಯಾವ ಬರ್ತಾವ ನೋಡ್ಕೊಂತ ಹೋಗೋಣ ಅಂತ. ಸೊ ಫಸ್ಟ್ ಈ ಫಾರ್ಮುಲಾ ಏನಿದೆ, ಎಸ್ ಅಂದ್ರೆ ಏನು ಹೇಳ ನಾನು, ಸಬ್ಜೆಕ್ಟ್, ಹೆಚ್ ವಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್, ಅದಕ್ಕ ING ಫಾರ್ಮ್ ಬರ್ತದ್ರಿ. ಮತ್ ಇದು ಬ್ಯಾರೆ ಅಲ್ಲ, ಈ ವರ್ಬ್ ಹಿಂದ ING ಅಂತ ಬಂದ್ಬಿಟ್ರೆ ಇದು ಮುಗೀತು. ಅದಾದ್ಮೇಲೆ ಆಬ್ಜೆಕ್ಟ್. ಸೊ ನಿಮ್ಗೆ ಸಬ್ಜೆಕ್ಟ್ ಗೊತ್ತು, ವರ್ಬ್ ಗೊತ್ತು, ಆಬ್ಜೆಕ್ಟ್ ಗೊತ್ತು. ಎಕ್ಸ್ಟ್ರಾ ಎರಡು ಆಗಿದ್ದು ಎರಡು, ಒಂದು ಹೆಲ್ಪಿಂಗ್ ವರ್ಬ್, ಒಂದು ING ಫಾರ್ಮ್. ಇವೆರಡು ನೀವು ಕರ್ಕೊಂಡ್ಬಿಟ್ರೆ ಪ್ರೆಸೆಂಟ್ ಟೆನ್ಸ್ ಇಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೀವು ಪರ್ಫೆಕ್ಟ್ ಆಗಿ ಬಿಡ್ತೀರಿ. ಸೊ ಫಸ್ಟ್ ಎಕ್ಸಾಂಪಲ್, ಐ ಆಮ್ ಈಟಿಂಗ್. ಏನ್ ಮಾಡತ್ತೀಪ ನೀನ? ಐ ಆಮ್ ಈಟಿಂಗ್, ನಾನು ಊಟವನ್ನ ಮಾಡುತ್ತಿದ್ದೇನೆ. ಇಲ್ಲಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ಪ್ಲಸ್ ING ಫಾರ್ಮ್. ಮೂರು ಬಂತಲ್ಲ, ಆಬ್ಜೆಕ್ಟ್ ಒಂದಿಲ್ಲ. ನೆಕ್ಸ್ಟ್, ಶಿ ಈಸ್ ರೀಡಿಂಗ್, ಅವಳು ಓದುತ್ತಿದ್ದಾಳೆ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ಪ್ಲಸ್ ING ಫಾರ್ ಬಂತು. ಇಲ್ಲೇ ಶಿ ಈಸ್ ರೀಡಿಂಗ್ ಮಹಾಭಾರತ ಅಂತ ಬಂತಪ್ಪ ಅಂದ್ರ ಇದೇನಾಗ್ತಿತ್ತು, ಆಬ್ಜೆಕ್ಟ್ ಆಗ್ತಿತ್ತು. ಐ ಆಮ್ ಈಟಿಂಗ್ ಮೀಟ್, ಬಾರ್, ಫ್ರೂಟ್, ವಾಟ್ ಎವರ್ ನಿಮ್ಗೆ ಏನ್ ಬೇಕು ಅದ್ ಹಾಕೋರಿ. ಇಲ್ಲಿ ಇದನ್ನ ಹಾಕಿದ್ರ ಇದೇನಾಗ್ತಿತ್ತು, ಆಬ್ಜೆಕ್ಟ್ ಆಗ್ತಿತ್ತು. ಸೊ ಹಿ ಈಸ್ ರನ್ನಿಂಗ್ ಅಂದ್ರೆ ಏನ್ ಮಾಡತ್ತಾನ, ಅವನು ಓಡುತ್ತಿದ್ದಾನೆ. ಅವನು ಸಬ್ಜೆಕ್ಟ್, ಈಸ್ ಹೆಲ್ಪಿಂಗ್ ವರ್ಬ್, ವರ್ಬ್ ಪ್ಲಸ್ ING ಫಾರ್ಮ್. ING ಫಾರ್ಮ್ ಮಾತ್ರ ಕಂಪಲ್ಸರಿ ಬರ್ತದ್ರಿ ಕಂಟಿನ್ಯೂಸ್ ಟೆನ್ಸ್ ಒಳಗ. ಇದೊಂದು ನೆನಪಿರ್ಲಿ, ING ಫಾರ್ಮ್ ಇಲ್ಲ ಅಂದ್ರೆ ಅದು ಕಂಟಿನ್ಯೂಸ್ ಟೆನ್ಸ್ ಅಲ್ಲ, ಸಿಂಪಲ್. ನೆಕ್ಸ್ಟ್, ಈಗ ನಿಮ್ಗೆ ರೂಲ್ ಹೇಳ್ಬೇಕಂತ ಹೇಳಿದ್ನಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಇದ್ರೊಳಗೆ ಬರುವ ಯಾವ್ಯಾವು, ಆಮ್, ಈಸ್, ಆರ್, ಇವು ಮೂರ ಬರ್ತಾವ. ಇವನ್ ಎಲ್ಲಿ ಉಪಯೋಗಿಸ್ಬೇಕು? ಈಗ ಇವ್ ಮೂರ್ ಹೆಲ್ಪಿಂಗ್ ವರ್ಬ್ ಬರ್ತಾವ, ಗೊತ್ತಾತ್ರಿ. ಪ್ರೆಸೆಂಟ್ ಅವ್ನ ಎಲ್ಲಿ ಯೂಸ್ ಮಾಡ್ತೀರಿ, ಅವನ್ ಎಲ್ಲಿ ಯೂಸ್ ಮಾಡ್ತೀರಿ ಅಂದ್ರ ಆ ಇದ್ದಲ್ಲಿ ಆಮ್ ಅಷ್ಟ ಬರ್ತತಿ, ಬೇರೆ ಯಾವ್ದು ಬರೋದಿಲ್ಲ. ಹೆಲ್ಪಿಂಗ್ ವರ್ಬ್ ಆ ಇದ್ರೆ ಆಮ ಬರ್ತತಿ. ಥರ್ಡ್ ಪರ್ಸನ್, ಹಿ, ಶಿ, ಇಟ್. ಥರ್ಡ್ ಪರ್ಸನ್ ಅಂದ್ರೆ ಯಾರು, ಹಿ, ಶಿ, ಇಟ್ ಯಾವಾಗ್ಲೂ ಥರ್ಡ್ ಪರ್ಸನ್ ಅಂತಾರ. ಸೊ ಅದಕ್ಕೆ ಏನಕತಿ, ಈಸ್ ಅಷ್ಟ ಬರ್ತತಿ. ಹಿ ಆಮ್ ಅಂತ ಅನ್ನೋದಿಲ್ಲ, ಹಿ ಈಸ್, ಶಿ ಈಸ್, ಇಟ್ ಈಸ್. ಅದ ಐ ಈಸ್ ಅನ್ನೋದಿಲ್ಲ, ಐ ಆಮ ಅಂತೇವಿ. ಸೊ ಈಸ್ ಯಾವಾಗ್ಲೂ ಹಿ, ಶಿ, ಇಟ್ ಮುಂದಡೆ ಬರ್ತತಿ. ನೆಕ್ಸ್ಟ್, ಆರ್ ಅಂದ್ರ ಪ್ಲೂರಲ್ ರೀ, ಅದು ಈಸ್ ಇನ್ ಪ್ಲೂರಲ್ ಫಾರ್ಮ್ ಆರ್. ಸೊ ಅದನ್ನ ಯಾವಾಗ ಯೂಸ್ ಮಾಡ್ತೀರಿ, ಒಂದ್ ಯಾರಿಗಾದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು, ಇಲ್ಲ ಒಬ್ಬರಿಗೆ ಹೆಚ್ಚಿಗೆ ಇರ್ಬೇಕು. ಇವೆರಡು ಚಾನ್ಸಸ್ ಎಲ್ಲ ಐತಿ. ವಿ, ದೇ, ಯು, ನೀನು ಅಂತನೂ ಬರ್ತತಿ, ನೀವು ಅಂತ ಬರ್ತತಿ. ಸೊ ಹಂಗಾಗಿ
ಯುಗೂ ಸಹಿತ ನಾವ್ ಏನಂತ ಯೂಸ್ ಮಾಡ್ತೇವೆ, ಆರ್ ಅನ್ನ ಯೂಸ್ ಮಾಡ್ತೇವೆ. ಸೊ ಹೆಲ್ಪಿಂಗ್ ವರ್ಬ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಹೆಲ್ಪಿಂಗ್ ವರ್ಬ್ಸ್ ಮೇಲೆ ಇದು ಯಾವ ಟೆನ್ಸ್ ಅಂತಂದು ಕಂಡು ಹಿಡಿಯುವಷ್ಟು ನಾಲೆಜ್ ಇರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ಆಮ್, ಈಸ್, ಆರ್ ಬಂತು, ಏನಿದು ಇವು ಪ್ರೆಸೆಂಟ್ ಟೆನ್ಸ್ ಒಳಗ ಅಷ್ಟ ಬರ್ತಾವ್ರಿ, ಅದ್ರೊಳಗ ಬರುವುದಿಲ್ಲ. ಸೊ ನೆಕ್ಸ್ಟ್ ಏನು, ಪಾಸಿಟಿವ್ ಸೆಂಟೆನ್ಸ್ ಅಂತಂದು ಮಾಡಿದ್ವಿ. ಈಗ ನೆಗೆಟಿವ್ ಸೆಂಟೆನ್ಸ್ ಹೆಂಗಕತಿ ಫಾರ್ಮೇಶನ್ ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಸ್ಲೀಪಿಂಗ್. ಇಲ್ಲಿ ಈ ಫಾರ್ಮುಲಾದೊಳಗ ಇಲ್ಲೇನೈತಲ್ರಿ, ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನಾಟ್ ಒಂದು ಆಡ್ ಮಾಡ್ಕೊಂಡ್ರಿ ಅಂದ್ರ ಇದು ನೆಗೆಟಿವ್ ಇನ್ ಫಾರ್ಮುಲಾ. ಬಟ್ ಇದನ್ನೆಲ್ಲ ಹೇಳಲೇಬೇಕು ಅಂತ, ಐ ಮೀನ್ ನೀವು ಬರ್ಕೊಳ್ಳೇಬೇಕಂತಿಲ್ಲ. ಬಟ್ ಎಲ್ಲಿ ಆಡ್ ಮಾಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರ ಹೆಲ್ಪಿಂಗ್ ವರ್ಬ್ ಬಾದ್ಮೇಲೆ ಏನ್ ಬರ್ತತಿ, ನಾಟ್ ಬರ್ತತಿ. ಅದಾದ್ಮೇಲೆ ಇದು ಬರ್ತತಿ ಏನೋ ವರ್ಬ್ ಪ್ಲಸ್ ING ಫಾರ್ಮ್, ಅದಾದ್ಮೇಲೆ ಅಬ್ಜೆಕ್ಟ್ ಬರ್ತತಿ. ಸೊ ಐ ಆಮ್ ನಾಟ್ ಸ್ಲೀಪಿಂಗ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಓದಾಕ್ ಕುಂದಿರ್ಸಿರ್ತಾರ, ನೀವ್ ಅಲ್ಲೇ ತಗೋಡ್ಸಿರ್ತೀರಿ, ಬ್ಯಾಸರ ಬಿಟ್ಟಿರ್ತತಿ, ಎಷ್ಟೋ ಮಾರ ಓದೋದು ಸಾಕಂತಂದ ಹಿಂಗ ತೋರಿಸ್ತಿರ್ತೀರಿ. ಪಟ್ನ ಮನೆ ನಿಮ್ ಪಪ್ಪ ಬರ್ತಾರ, ಫಾದರ್ ಇಂಡಿಯಾ ಬಂದ, ಮಕ್ಕೊಂಡಿ ಅನ್ನಲೇ ಅಂತಂದ್, ಇಲ್ ಪಪ್ಪ ಓದ್ಕೊಳಕತ್ತೇನಿ. ಅದನ್ನ ಇಂಗ್ಲಿಷ್ ಒಳಗ ಐ ಆಮ್ ನಾಟ್ ಸ್ಲೀಪಿಂಗ್ ಅಂದ್ರ ನಾನು ಇನ್ನು ಮಲಗಿಲ್ಲ. ನೆಕ್ಸ್ಟ್, ದೇ ಆರ್ ನಾಟ್ ವಾಚಿಂಗ್ ಟಿವಿ. ದೇ ಆರ್ ನಾಟ್ ವಾಚಿಂಗ್ ಟಿವಿ. ಪ್ರತಿಯೊಂದು ಎಕ್ಸಾಂಪಲ್ ಹೇಳುಬೇಕಾದ್ರು ಹೆಲ್ಪಿಂಗ್ ವರ್ಬ್ ಅನ್ನ ಒಂದ್ಸತಿ ಕರೆಕ್ಟ್ ಆಗಿ ನೋಡ್ಕೊರಿ. ಎಲ್ಲಿ ಯಾವ ಬರತ್ತವೋ, ಕರೆಕ್ಟ್ ಬರತ್ತವೋ ಇಲ್ಲೋ, ತಪ್ಪಿದ್ರೆ ನಂಗೆ ಹೇಳ್ರಿ, ತಪ್ಪಿಲ್ಲ ಅಂದ್ರೆ ನೀವು ನೋಡ್ರಿ. ಸೊ ದೇ ಆರ್ ನಾಟ್ ವಾಚಿಂಗ್ ಟಿವಿ ಅಂದ್ರೆ ಅವರು ದೂರದರ್ಶನವನ್ನ ನೋಡುತ್ತಿಲ್ಲ. ನೆಕ್ಸ್ಟ್, ಶಿ ಈಸ್ ನಾಟ್ ಈಟಿಂಗ್ ಅಂದ್ರೆ ಅವಳು ತಿನ್ನುತ್ತಿಲ್ಲ. ಶಿ ಸಬ್ಜೆಕ್ಟ್, ಈಸ್ ಹೆಲ್ಪಿಂಗ್ ವರ್ಬ್, ನಾಟ್ ಈಟಿಂಗ್, V1 ಪ್ಲಸ್ ING. ಹಿಂಗ ನೀವು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹಾಕೊಂತ ಹೋದ್ರ ನಿಮಗೆ ಈಸಿ ಆಗ್ತದ್ರಿ. ಸೊ ಯಾಕಂದ್ರೆ ನೆಕ್ಸ್ಟ್ ನೀವೇನ್ ಸೆಂಟೆನ್ಸಸ್ ಅನ್ನ ಫಾರ್ಮೇಶನ್ ಮಾಡ್ತಿರ್ತೀರಿ, ಅವಾಗ ನಿಮ್ಗೆ ಇದು ಅಷ್ಟು ಕ್ಲಿಷ್ಟಕರ ಅಂತ ಅನ್ಸುದಿಲ್ಲ. ಈಗ ಇಂಟರೋಗೇಟಿವ್ ಅಥವಾ ಕ್ವಶನ್ ಮಾರ್ಕ್ ಇದ್ದನ್ನ ನೋಡೋಣ. ಇಲ್ಲಿ ಏನಕತಿ, ಇಲ್ಲಿ ಫಾರ್ಮುಲಾ ಒಳಗ ಒಂದ್ ಚೂರ್ ಚೇಂಜ್ ಆಕತಿ. ಇಲ್ಲಿ ನಾಟ್ ಬರೋದಿಲ್ಲ, ಓಕೆ. ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರ್ತೈತಿ ಅಷ್ಟ, ಬೇರೆ ಏನಿಲ್ಲ. ಈ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಇದ್ದಲ್ಲಿ ಬರ್ತೈತಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಇದ್ದಲ್ಲಿ ಬರ್ತೈತಿ. ನೋಡ್ರಿಲ್ಲ, ಆಮ್ ಹೆಲ್ಪಿಂಗ್ ವರ್ಬ್, ಆಮೇಲೆ ಐ ಸಬ್ಜೆಕ್ಟ್, ಸ್ಪೀಕಿಂಗ್ V ಪ್ಲಸ್ ING ಆಬ್ಜೆಕ್ಟ್. ಸೊ am I speaking English? ನಾನು ಆಂಗ್ಲ ಭಾಷೆಯನ್ನ ಮಾತನಾಡುತ್ತಿದ್ದೇನೆಯೇ? ಕ್ವಶನ್ ಮಾರ್ಕ್ ಇಲ್ಲಿ ಮೇಲೆ ಜಾಗ ಇದ್ದಿದ್ದಿಲ್ಲ. am I speaking English? ನಾನು ಆಂಗ್ಲ ಭಾಷೆಯನ್ನ ಮಾತನಾಡುತ್ತಿದ್ದೇನೆಯೇ? ನೆಕ್ಸ್ಟ್, ಈಸ್ ಹಿ ಈಟಿಂಗ್ ಫುಡ್? ಅವನು ಊಟವನ್ನ ಮಾಡುತ್ತಿದ್ದಾನೆಯೇ? ಕ್ವಶನ್ ಮಾರ್ಕ್ ಬರಲೇಬೇಕು ಕಂಪಲ್ಸರಿ, ಯಾಕಂದ್ರೆ ಅದು ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಆರ್ ದೇ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಅವರು ಶಾಲೆಗೆ ಹೋಗುತ್ತಿದ್ದಾರೆಯೇ? ಇವೇನಾಗ್ತಾವ ಅಷ್ಟು ಕ್ವಶನಿಂಗ್ ಸೆಂಟೆನ್ಸ್. ಸೊ ಕ್ವಶನಿಂಗ್ ಸೆಂಟೆನ್ಸ್ ಒಳಗೆ ಏನ್ ಇಂಪಾರ್ಟೆಂಟ್, ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರ್ತದ, ಅದಾದ್ಮೇಲೆ ಸಬ್ಜೆಕ್ಟ್, ಉಳ್ಕಿದ್ವೆಲ್ಲ ಸೇಮ್. ಅದ ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಸೆಂಟೆನ್ಸ್ ಒಳಗೆ ಏನ್ ಬರ್ತತಿ, ನಾಟ್ ಒಂದು ಏನೇ ಎಕ್ಸ್ಟ್ರಾ ಆಡ್ ಆಕತಿ. ಯಾವಾಗ ಹೆಲ್ಪಿಂಗ್ ವರ್ಬ್ ನೆಕ್ಸ್ಟ್ ಆಡ್ ಆಕತಿ, ಅದಾದ್ಮೇಲೆ ಏನ್ ಬರ್ತತಿ, ವರ್ಬ್ ಬರ್ತತಿ. ಸೊ ಅದನ್ನ ಬಿಟ್ಟು ಪಾಸಿಟಿವ್ ಸೆಂಟೆನ್ಸಸ್ ಒಳಗಂತೂ ಏನಿಲ್ಲ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ING ಆಬ್ಜೆಕ್ಟ್, ಇವಿಷ್ಟೇ ಬರ್ತತಿ. ಈಗ ನಿನ್ನೆ ನಾವು ಪ್ರಾಕ್ಟೀಸ್ ಮಾಡ್ದಂಗ ಇವತ್ತು ಸಹ ಏನ್ ಮಾಡೋಣ, ಒಂದು 3 ಎಕ್ಸಾಂಪಲ್ಸ್ ಅನ್ನ 3 ಡಿಫ್ರೆಂಟ್ ಟೈಪ್ ಒಳಗ ಬರ್ದ್ ಬಿಡುದು. ಅಂದ್ರ ನಮಗ್ ಏನಾಗ್ಬಿಡ್ತತಿ, ಪರ್ಫೆಕ್ಟ್ ಆಕತಿ. ಸೊ ಸಬ್ಜೆಕ್ಟ್ ಅಂದ ವರ್ಬ್ ನಾ ಕೊಡ್ತೇನೆ, ನನ್ ಜೋಡಿ ನೀವು ಅದು ಪಾಸಿಟಿವ್, ನೆಗೆಟಿವ್, ಇಂಟ್ರೋಗೇಟಿವ್ 3 ಮಾಡೋಣಂತ. ಸೊ ಇನ್ಯಾಕ್ ತರ, ಟೈಮ್ ಆಲ್ರೆಡಿ ಬಹಳ ಆಗೈತಿ, ಸ್ಟಾರ್ಟ್ ಮಾಡ್ಬಿಡೋದು. ಸೊ ಒಂದನೇ ಎಕ್ಸಾಂಪಲ್ ಏನು, ಸಬ್ಜೆಕ್ಟ್ ಫಾದರ್, ಆಬ್ಜೆಕ್ಟ್
ಏನೋ ನ್ಯೂಸ್ ಪೇಪರ್. ಸೊ ಸಬ್ಜೆಕ್ಟ್ ಕೊಡ್ತಾನೆ, ವರ್ಕ್ ಕೊಡ್ತಾನೆ ಅಂತಿದ್ದೆ, ಬೇಡ ಆಬ್ಜೆಕ್ಟ್ ಕೊಡ್ತಾನೆ. ಯಾಕಂದ್ರೆ ನಿನ್ನ ಆಲ್ರೆಡಿ ವರ್ಬಿನೂ ಮಾಡೇವಿ, ಈಗ ಏನ್ ಮಾಡ್ತೀನಿ ಆಬ್ಜೆಕ್ಟ್ ಕೊಡ್ತೀನಿ. ಸೊ ಇದ್ರ ಮೇಲೆ ಈಗ 3 ಟೆನ್ಸಸ್ ಅನ್ನ ನನ್ನ ಜೊತೆ ನೀವು ಮಾಡ್ರಿ, ನಿಮ್ ಜೊತೆ ನಾನ್ ಮಾಡ್ತೀನಿ. ಸೊ ಫಸ್ಟ್, ಫಾದರ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್. ಏನ್ ಮಾಡತ್ತಾರ, ತಂದೆಯವರು ನ್ಯೂಸ್ ಪೇಪರ್ ಅನ್ನ ಓದಾಕತ್ತಾರ. ಸೊ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ಪ್ಲಸ್ ing, ನೆಕ್ಸ್ಟ್ ನ್ಯೂಸ್ ಪೇಪರ್ ಈಸ್ ಆಬ್ಜೆಕ್ಟ್. ಸೊ ಇದು ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್, ಫಾದರ್ is not reading news paper. ತಂದೆಯವರು ದಿನಪತ್ರಿಕೆಯನ್ನ ಓದುತ್ತಿಲ್ಲ. ಇಲ್ಲಿ ಬರೇ ನೀವು ಒಂದು ನಾಟ್ ಆಡ್ ಮಾಡಿಬಿಟ್ರೆ ನೆಗೆಟಿವ್ ಸೆಂಟೆನ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್, ಈಗ ಇಂಟ್ರೋಗೇಟಿವ್ ಅಥವಾ ಕ್ವಶನ್ ಮಾರ್ಕ್ ಸೆಂಟೆನ್ಸ್ ಅನ್ಸದ್ ಹೆಂಗ್ ಫ್ರೇಮ್ ಮಾಡ್ತೀರಿ? ಸಿಂಪಲ್, ನಿಮ್ ರೂಲ್ ಅನ್ನು ಒಂದ್ಸತಿ ಚೆಕ್ ಮಾಡ್ಕೋರಿ. ಈಸ್ ಫಾದರ್ ರೀಡಿಂಗ್ ನ್ಯೂಸ್ ಪೇಪರ್? ತಂದೆಯವರು ದಿನಪತ್ರಿಕೆಯನ್ನ ಓದುತ್ತಿದ್ದಾರೆಯೇ? ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಅಂದ್ರೆ ಮೂರನ್ನು ಇದೊಂದ್ರಾಗ ನಾವೇನ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ನೆಕ್ಸ್ಟ್ ಏನ್ ಕೊಡೋನು ಹೇಳ್ರಿ, ನೀವೇ ಏನ್ ಹೇಳ್ರಿ. ಈಗ ಫಾರ್ ಎಕ್ಸಾಂಪಲ್ ಐ ಮುಗೀತು, ಈಗ ಐದ್ ಮಾಡೋಣ. ಏನ್ ಮಾಡೋನು, ಬೇಡ್ತರಿ ಹಿ ಮಾಡೋಣ. ಹಿ ನೆಕ್ಸ್ಟ್ ಫಿಲ್ಮ್. So subject he, object film. Positive start ಮಾಡೋಣ. Yes, positive. He is going to film. Second one, negative ಮಾಡಿರಲಿ. He is not going to film. ಇದನ್ನ ಕ್ವಶನ್ ಮಾರ್ಕ್ ಅಂದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಈಸ್ ಹಿ ಗೋಯಿಂಗ್ ಟು ಫಿಲ್ಮ್ ಅಂದ್ರೆ ಅವನು ಸಿನಿಮಾಕ್ಕೆ ಹೋಗುತ್ತಿದ್ದಾನೆ ಅಥವಾ ಚಲನಚಿತ್ರವನ್ನು ನೋಡಲು ಹೋಗುತ್ತಿದ್ದಾನೆ. ಪಾಸಿಟಿವ್. ನೆಕ್ಸ್ಟ್, ಅವನು ಚಲನಚಿತ್ರವನ್ನು ನೋಡಲು ಹೋಗುತ್ತಿಲ್ಲ, ಯಾಕಂದ್ರೆ ನಾವು ನೆಗೆಟಿವ್ ಸೆಂಟೆನ್ಸ್ ಫಾರ್ಮೇಶನ್ ಮಾಡೇವಿ. ನೆಕ್ಸ್ಟ್, ಅವನು ಚಲನಚಿತ್ರವನ್ನು ನೋಡಲು ಹೋಗುತ್ತಿದ್ದಾನೆಯೇ, ಹೊಂಟಾನವ ಗೊತ್ತಿಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ing ಪ್ಲಸ್ ಆಬ್ಜೆಕ್ಟ್. ಇಲ್ಲೇ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ಪ್ಲಸ್ ing, ಆಬ್ಜೆಕ್ಟ್. ಇಲ್ಲೇ ಸೇಮ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ v1 ಪ್ಲಸ್ ing ಪ್ಲಸ್ ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ನೀವು ಸೆಂಟೆನ್ಸ್ ಫಾರ್ಮೇಶನ್ ಅನ್ನ ಮಾಡಬಹುದು. ನೆಕ್ಸ್ಟ್, ಥರ್ಡ್ ಎಕ್ಸಾಂಪಲ್, ಯು English ID. So object English subject you. So positive sentence, first example. You are speaking English. So subject bantu, helping verb bantu, v1 plus ing bantu. Next, object bantu. So negative. You are
not speaking English. Subject, helping verb, not plus V1 plus ing, object. Next, question mark अथवा interrogative. Are you ಅದು ಬಾಯಾಗ ಬರೇ ಗೋಯಿಂಗ್ ಐತಿ. Are you speaking English? So in helping verb first ಬಂತು plus subject, next V1 plus ing, next object. ನೀವು ಇಂಗ್ಲಿಷ್ ನಲ್ಲಿ ನೀವು ಇಂಗ್ಲಿಷ್ ಅನ್ನ ಮಾತಾಡ್ತಿದ್ದೀರಾ, ಅದು ಯು ಆರ್ ಸ್ಪೀಕಿಂಗ್ ಇಂಗ್ಲಿಷ್. ಯು ಆರ್ ನಾಟ್ ಸ್ಪೀಕಿಂಗ್ ಇಂಗ್ಲಿಷ್, ನೀವು ಇಂಗ್ಲಿಷ್ ಅನ್ನ ಮಾತನಾಡುತ್ತಿಲ್ಲ. ನೆಕ್ಸ್ಟ್, ಆರ್ ಯು ಸ್ಪೀಕಿಂಗ್ ಇಂಗ್ಲಿಷ್, ನೀವು ಇಂಗ್ಲಿಷ್ ಅನ್ನ ಮಾತಾಡ್ತೀರಾ. ಇವು 3 ಟೈಪ್ಸ್ ಆಫ್ ಪಾಸಿಟಿವ್, ನೆಗೆಟಿವ್ ಅಂಡ್ ಕ್ವಶನ್ ಮಾರ್ಕ್ ಎಕ್ಸಾಂಪಲ್ಸ್ ನಿಮ್ ಜೊತೆ ಆಕ್ಟಿವಿಟಿ ನಾನು ಮಾಡಿದೆ. ಸೊ ಈಗ ನಿಮ್ಮ ಹೋಮ್ ವರ್ಕ್ ಏನಪ್ಪಾ ಅಂದ್ರೆ ಒಂದು 10 ಎಕ್ಸಾಂಪಲ್ ಆಸ್ ಅ ಸೇಮ್ ಸಬ್ಜೆಕ್ಟ್ ಆಬ್ಜೆಕ್ಟ್ ತಗೋರಿ, ಸಬ್ಜೆಕ್ಟ್ ವರ್ಬ್ ತಗೋರಿ. 10 ಎಕ್ಸಾಂಪಲ್ಸ್ ಹಿಂಗ್ ಮೂರ್ ಮಾಡ್ಕೊಂತ ಹೋಗ್ಬೇಕು ಅಂದ್ರೆ 30 ಎಕ್ಸಾಂಪಲ್ಸ್ ಆಗ್ತಾವ. ಈ 30 ಎಕ್ಸಾಂಪಲ್ಸ್ ನೀವು ಬರ್ದ್ ಬಿಟ್ರ ಏನ ಆಲ್ಮೋಸ್ಟ್ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪರ್ಫೆಕ್ಟ್ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಂಗ ಸಿಂಪಲ್ ಆಗಿ ಒಂದು ಹೇಳ್ತೀನಿ. ಮದರ್ ಇಂಡಿಯಾ ಯಾವಾಗ್ಲೂ ಏನ್ ಮಾಡ್ತಾರ, ಅಡಿಗೆ ಮಾಡ್ತಿರ್ತಾರ, ಹೌದಾ? ಮದರ್ is cooking food, ಹೌದಾ? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1 plus ing, ಆಬ್ಜೆಕ್ಟ್. ಎಲ್ಲ ಮದರ್ ಇಂಡಿಯಾನು ಅಡಿಗೆ ಮಾಡ್ತಾರಲ್ರಿ. ಸೊ ಆಬ್ವಿಯಸ್ಲಿ ಕೆಲವೊಂದಿಷ್ಟು ಮನೆ ಫಾದರ್ ಇಂಡಿಯಾನು ಮಾಡ್ತಾರೆ, ಏನ್ ಮಾಡಕ್ ಬರೋದ್ರ ಅದನ್ನ ಒಪ್ಕೋಬೇಕು. ಸಿಸ್ಟರ್ ಇಂಡಿಯಾನು ಮಾಡ್ತಾರ, ಎಲ್ಡರ್ ಸಿಸ್ಟರ್ ಮಾಡ್ತಾರ. ನೆಕ್ಸ್ಟ್ ಫಾದರ್ ನ್ಯೂಸ್ ಪೇಪರ್ ಅಂತ ಹೇಳಿದೆ ಅದನ್ನ. ನೆಕ್ಸ್ಟ್ ಫಾದರ್ ಈಸ್ ವರ್ಕಿಂಗ್ ಇನ್ ಫಾರ್ಮ್ ಅಂದ್ರ ತಂದೆ ಈಗ ಹೊಲಮನಿ ಕೆಲಸ ಮಾಡೋರು, ಫಾರ್ಮ್ ಒಳಗೆ ಅಗ್ರಿಕಲ್ಚರಲ್ ವರ್ಕ್ ಮಾಡೋರು. ಈಗ ನನ್ನ ತಂದೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೈ ಫಾದರ್ ಅಥವಾ ಫಾದರ್ ಈಸ್ ವರ್ಕಿಂಗ್ ಇನ್ ಫಾರ್ಮ್. ಫಾದರ್ ಈಸ್ ನಾಟ್ ವರ್ಕಿಂಗ್ ಇನ್ ಫಾರ್ಮ್. ಈಸ್ ಫಾದರ್ ವರ್ಕಿಂಗ್ ಇನ್ ಫಾರ್ಮ್. ಸೊ ಪಾಸಿಟಿವ್, ನೆಗೆಟಿವ್, ಇಂಟರ್ಗೇಟಿವ್. ಹಿಂಗ ನೀವು ಸೆಂಟೆನ್ಸಸ್ ಅನ್ನ ಫಾರ್ಮೇಶನ್ ಮಾಡೋದನ್ನ ಕಲಿಬೇಕು. ನಿಮಗೆ ವೊಕ್ಯಾಬುಲರಿ ಹೇಳ್ತಾನೆ ಅಂತ ಹೇಳಿ ಫಸ್ಟ್ ಟೆನ್ಸಸ್ ಅನ್ನು ಪೂರ್ತಿ ಕಂಪ್ಲೀಟ್ ಮಾಡ್ತೇನೆ. ಅದಾದ್ಮೇಲೆ ವೊಕ್ಯಾಬುಲರಿ ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸ್ ಅನ್ನ ನಾನು ಕಂಪ್ಲೀಟ್ ಅನ್ನ ಮಾಡ್ತಿದ್ದೀನಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಹೋಗೋಕ್ಕಿಂತ ಮುಂಚೆ ಕೊನೆಯದಾಗಿ ಒಂದು ಮಾತು. ನಮ್ಮೆಲ್ಲರಿಗೂ ಬೆಳಕನ್ನ ನೀಡಿದಂತಹ ಥಾಮಸ್ ಆಲ್ವಾ ಎಡಿಸನ್ ಇವರು ಹೆಚ್ಚು ಕಡಿಮೆ 1000 ಸಲಿ ಸತತ ಪ್ರಯತ್ನಗಳ ವಿಫಲದ ನಂತರ ಬಲ್ಬ್ ಅನ್ನ ಕಂಡು ಹಿಡಿತಾರ ಅವರು. ಸೊ ಆ ಬಲ್ಬಿಂದನೇ ನಾವು ಇವತ್ತೆಲ್ಲ ಕತ್ಲ ಆದ್ರೂ ಸಹಿತ ನಮ್ಮ ಕೆಲಸಗಳನ್ನ ಸರಾಗವಾಗಿ ಮಾಡ್ಕೋಬಹುದು. ನಮಗ ಅವರ ಫೇಲ್ಯೂರ್ಸ್ ಕಂಡು ಬರ್ತಾವು. ಅಂದ್ರೆ ನಮ್ಮ ವೇ ಆಫ್ ಥಿಂಕಿಂಗ್ ಹೆಂಗೈತಿ, ಅವ್ರ ವೇ ಆಫ್ ಥಿಂಕಿಂಗ್ ಹೆಂಗೈತಿ ಅಂತ ಅಷ್ಟ ಹೇಳಕತ್ತ ನಾನು. ಸೊ ಇದನ್ನ ನೀವು ಅವ್ರನ್ನ ಕೇಳಿದಾಗ, ಅವ್ರು ಹೇಳಿದ ಮಾತು ಹಿಂಗ ಯಾರೋ ಒಬ್ರು ಕೇಳಿದಾಗ ಅವ್ರನ್ನ, ಸೊ ಐ ಹ್ಯಾವ್ ನಾಟ್ ಫೇಲ್ಡ್ 10,000 ಟೈಮ್, ಐ ಹ್ಯಾವ್ ಸಕ್ಸಸ್ಫುಲಿ ಫೌಂಡ್ 10,000 ಟೈಮ್ ದಟ್ 10,000 ways that it will not work. ಅಂದ್ರ ಅವ್ರು ಏನ್ ಹೇಳಿದ್ರು, ನಾನು 10,000 ಸಲಿ ಇದು ಫೇಲ್ಯೂರ್ ಆಗಿಲ್ಲ, ಸೋತಿಲ್ಲ. ಅದ್ರ ಬದಲಾಗಿ 10,000 ಸಲ ನಾನು ಇದು ಹೆಂಗ್ 10,000 ದಾರಿ ಒಳಗ ಈ ಬಲ್ಬ್ ಹೆಂಗ್ ಹತ್ತೋದಿಲ್ಲ ಅನ್ನೋದೊಂದು ಸಕ್ಸಸ್ಫುಲಿ ನಾ ಕಂಡು ಹಿಡ್ದನಿ ಅಂತಂದ ಹೇಳಿದ್ರು. ಸೊ ಆ ಮಹಾನುಭಾವ 10,000 ಆಗಿರ್ಲಿಕ್ಕಿಲ್ಲ, 1,000 ಹಿಡಿದ್ರಿ. ನಾವು 1 ಅಟೆಂಪ್ಟ್ 2 ಅಟೆಂಪ್ಟ್ ಎಲ್ಲ ಸ್ವಿಚ್ ಆಫ್ ಆಗ್ಬಿಡ್ತೇವೆ. ಅಂತದವ್ರು ಅವರ ಪ್ರಯತ್ನ, ಸತತ ಪ್ರಯತ್ನದಿಂದ ಅವರು ಕೊನೆಗೂ ಅವರ ಮೈಲಿಗಲ್ಲನ್ನ ಸಾಧಿಸಿದ್ರು, ನಮ್ಗೆಲ್ಲ ಬೆಳಕಾದ್ರು. ಸೊ ಅವ್ರ ಕಡೆ ಏನಿತ್ತಲ್ಲ ಜೀಲ್, ತಾಕತ್,
ಅದನ್ನ ಒಂದು 5% ನಾವು ಇಟ್ಕೊಂಡ್ಬಿಟ್ರೆ ನಮ್ಮ ಜೀವನದೊಳಗೆ ನಾವು ಎಲ್ಲೋ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಪಾಠಶಾಲಾ ಅಕಾಡೆಮಿ ಈ ಜೊತೆಗೆ ಒಂದ್ ಸ್ವಲ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಇದೆ ಒಂಥರ ಅದನ್ನೊಂಚೂರು ಮಾಡಿ ಹೊಳ್ಳಿ ಯಾರ ಕಲೀಲಿಕ್ಕೆ ಇಷ್ಟಪಡ್ತಾರೋ ಇಂಗ್ಲಿಷ್ನ ದಯವಿಟ್ಟು ಅವ್ರಿಗೆ ನನ್ನ ಪಾಠಶಾಲಾ ಅಕಾಡೆಮಿ ಚಾನಲ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ದತ್ತಗುರು ನಮಸ್ತೆ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.